ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರ ಶುಭ ಅಶುಭ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಗೆ ಅಧಿಪತಿ ಬುಧ. ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3-4ನೇ ಪಾದಗಳು, ಆರಿದ್ರ ನಕ್ಷತ್ರದ 4 ಪಾದಗಳು ಮತ್ತು ಪುನರ್ವಸು 1, 2, 3ನೇ ಪಾದಗಳೊಂದಿಗೆ ಒಟ್ಟು 9 ನಕ್ಷತ್ರ ಪಾದಗಳಿರ್ತವೆ. ಈ 9 ನಕ್ಷತ್ರ ಪಾದಗಳಿಗೆ ಸಂಬಂಧಿಸಿದ ಮಿಥುನ ರಾಶಿಯವರ ಸಂಪೂರ್ಣ ಫಲಗಳನ್ನು ಕ್ಯಾಟಗಿರಿ ವೈಸ್ ಅಂದರೆ ಆರೋಗ್ಯ, ಉದ್ಯೋಗ, ವ್ಯಾಪಾರ, ವಿದ್ಯೆ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿರುತ್ತವೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನೀವು ಈ ಮಿಥುನ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ಇದುವರೆಗೂ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ 3ನೇ ರಾಶಿಯಾದಂತಹ ಮಿಥುನ ರಾಶಿಯ ಮಿತ್ರರೇ, ಜುಲೈ 2026ರಲ್ಲಿ ನಿಮಗೆ ಮುಖ್ಯವಾಗಿ ಪ್ರಭಾವ ಬೀರ್ತಕ್ಕಂತಹ ಗ್ರಹಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಎಂದು ಗಮನಿಸೋದಾದರೆ, ಜುಲೈ 6ರಂದು ಶುಕ್ರನು ಸಿಂಹರಾಶಿಗೆ ಪ್ರವೇಶ. ಇದು ನಿಮಗೆ 3 ಮತ್ತು 5ನೇ ಸ್ಥಾನದ ಮೇಲೆ ಪ್ರಭಾವವನ್ನು ತೋರ್ತದೆ. ಇನ್ನು ನಿಮ್ಮ ರಾಶ್ಯಾಧಿಪತಿ ಬುಧ ಜುಲೈ 7ರಂದು ವಕ್ರೀಕರಣಗೊಳ್ಳಲಿದ್ದಾರೆ. ಅದೇ ರೀತಿ ಜುಲೈ 17ರಂದು ರವಿ ಕರ್ಕಾಟಕಕ್ಕೆ ಅಂದರೆ ನಿಮಗೆ ದ್ವಿತೀಯ ಸ್ಥಾನ 2ನೇ ಸ್ಥಾನಕ್ಕೆ ಬರಲಿದ್ದಾರೆ. ಅಂದರೆ ತೃತೀಯಾಧಿಪತಿ ದ್ವಿತೀಯ ಸ್ಥಾನಕ್ಕೆ ಬರ್ತಾರೆ. ಇನ್ನು ಕೇತು ನಿಮಗೆ ತೃತೀಯ ಸ್ಥಾನ ಸಿಂಹರಾಶಿಯಲ್ಲಿರ್ತಾರೆ. ಗುರುಗ್ರಹ ಕರ್ಕಾಟಕ ಅಂದರೆ ಒಂದು ಜಲರಾಶಿಯಲ್ಲಿ ಬಲವಾದ ಸ್ಥಾನದಲ್ಲಿದ್ದಾರೆ. ಇನ್ನು ಕುಜ 12ನೇ ಸ್ಥಾನದಲ್ಲಿರ್ತಾರೆ. ಸೊ ಉದ್ಯೋಗ, ನಿದ್ರೆ, ಖರ್ಚು, ಆರೋಗ್ಯ ವಿಚಾರಗಳಲ್ಲಿ ಒಂದು ಟೆಸ್ಟ್ ಪೀರಿಯಡ್ ಅಂತಲೇ ಹೇಳಬಹುದು. ಇನ್ನು ರಾಹು ಕುಂಭರಾಶಿಯಲ್ಲಿದ್ದರೆ ಶನಿ ಮೀನರಾಶಿಯಲ್ಲಿರ್ತಾರೆ. ಇದು ನಿಮ್ಮ ಈ ಜುಲೈ ತಿಂಗಳಲ್ಲಿರ್ತಕ್ಕಂತಹ ಮಿಥುನ ರಾಶಿಯವರ ಗ್ರಹ ಸ್ಥಿತಿ. ವೀಕ್ಷಕರೇ, ಇಲ್ಲಿ ಒಂದು ಮುಖ್ಯವಾದ ವಿಚಾರ ಏನೆಂದರೆ, ಈ ಗ್ರಹ ಸ್ಥಿತಿಯನ್ನು ಆಧರಿಸಿಯೇ ಈ 12 ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲು ಸಾಧ್ಯವಿರ್ತದೆ. ಇನ್ನು ಮಿಥುನ ರಾಶಿಯ ಫಲಗಳಲ್ಲಿ ಮೊದಲನೆಯದಾಗಿ ಆರ್ಥಿಕ ವಿಚಾರವನ್ನು ನೋಡೋದಾದರೆ, ಜುಲೈ 1ರಿಂದ 10ರವರೆಗೆ ಈ ಸಮಯದಲ್ಲಿ ಕುಟುಂಬ ಮತ್ತು ಮನೆಯ ನಿರ್ವಹಣೆಗಾಗಿ ಸ್ವಲ್ಪ ಮಟ್ಟಿನ ಖರ್ಚುಗಳು ಕಾಣಿಸುತ್ತವೆ. ಮನೆಯ ರಿಪೇರಿ ಇರಬಹುದು, ವಾಹನ ರಿಪೇರಿ ಅಥವಾ ಮನೆಯಲ್ಲಿನ ಎಲೆಕ್ಟ್ರಾನಿಕ್ ವಸ್ತುಗಳು, AC, ವಾಟರ್ ಮೋಟ್ರು ಮುಂತಾದ ಹೋಮ್ ಅಪ್ಲಯನ್ಸಸ್ಗಳ ಮೇಲೆ ಇವುಗಳ ಸಂಬಂಧ ಸ್ವಲ್ಪ ಖರ್ಚುಗಳು ಸಹ ಹೆಚ್ಚಾಗುತ್ತವೆ. ಜುಲೈ 11ರಿಂದ 31ರವರೆಗೆ ನೋಡಿದಾಗ ಈ ಸಮಯ ಆರ್ಥಿಕವಾಗಿ ತುಂಬ ಬಲವಾಗಿ ಬದಲಾಗ್ತದೆ. ಈ ಗುರುಗ್ರಹ ಕರ್ಕಾಟಕದಲ್ಲಿರೋದ್ರಿಂದ ನಿಮಗೆ ಸ್ಟ್ರಕ್ ಆಗಿರ್ತಕ್ಕಂತಹ ಮನಿ, ಮಾರ್ಕೆಟ್ನಲ್ಲಿ ನಿಂತು ಹೋಗಿರ್ತಕ್ಕಂತಹ ಬಾಕಿಗಳು ಇವೆಲ್ಲವೂ ಸಹ ಮರಳಿ ಬರ್ತಕ್ಕಂತಹ ಸೂಚನೆಗಳು ಸಹ ಕಾಣಿಸ್ತಾ ಇವೆ. ದೊಡ್ಡ ಬಿಸ್ನೆಸ್ ಡೀಲ್ಸು, ಕಾಂಟ್ರ್ಯಾಕ್ಟ್ಸು, ಟೈಅಪ್ಸು ಇವುಗಳಲ್ಲಿ ಸಕ್ಸಸ್ ಆಗ್ತಕ್ಕಂತಹ ಒಂದು ಚಾನ್ಸಸ್ ಸಹ ನಿಮಗೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಎಕ್ಸ್ಟ್ರಾ ಇನ್ಕಮ್, ಬೋನಸ್ಸು, ಸೈಡ್ ವರ್ಕ್ನಿಂದಲೂ ಸಹ ನಿಮಗೆ ಫೈನಾನ್ಷಿಯಲ್ ಗೈನ್ ಎಂಬುದನ್ನು ಕಾಣ್ತೀರಿ. ಅಂದರೆ ಮೊದಲ 10 ದಿನಗಳು ಖರ್ಚುಗಳಿಂದ ಕೂಡಿದಂತಹ ಒಂದು ಪರೀಕ್ಷೆ ಅಂತ ಹೇಳಬಹುದು. ಉಳಿದ ದಿನಗಳು ಫೈನಾನ್ಷಿಯಲ್ ರಿಕವರಿ ಮತ್ತು ಗ್ರೌತ್ ಅಂತಲೇ ಹೇಳಬಹುದು. ಇನ್ನು ಕುಟುಂಬ ವಿಚಾರ ನೋಡೋದಾದರೆ, ಜುಲೈ 6ರವರೆಗೆ ಮನೆಗೆ ಸಂಬಂಧಿಸಿದಂತಹ ಸ್ವಲ್ಪ ಖರ್ಚುಗಳಿರುತ್ತವೆ. ಮನೆಯ ಮೇಂಟೆನೆನ್ಸ್ ಇರಬಹುದು, ಸಣ್ಣ ಪುಟ್ಟ ರಿಪೇರಿಗಳು, ಕುಟುಂಬ ಸದಸ್ಯರ ಅವಸರವಾಗಿರ್ತಕ್ಕಂತಹ ಖರ್ಚುಗಳು ಇವೆಲ್ಲವೂ ಸೇರಿ ನಿಮಗೆ ಫ್ಯಾಮಿಲಿ ಬಡ್ಜೆಟ್ ಸ್ವಲ್ಪ ಕಷ್ಟಕರವಾದ ಪರಿಸ್ಥಿತಿಯನ್ನು ತೆಗೆದುಕೊಂಡು ಬರಬಹುದು. ಆದರೆ ಜುಲೈ 7ರ ನಂತರ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳ ಜಾಬ್ಗಳಲ್ಲಿ ಯಾವುದಾದ್ರೂ ಇಂಪ್ಲಿಮೆಂಟ್ ಇರ್ತದೆ, ಪ್ರಮೋಷನ್ನು, ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಇರಬಹುದು. ಇಂತಹವುಗಳಿಂದ ಕುಟುಂಬಕ್ಕೆ ಆರ್ಥಿಕವಾಗಿ ಬಲವನ್ನು ತುಂಬುತ್ತದೆ ಅಂತ ಹೇಳ್ತೇನೆ. ಜುಲೈ 8ರ ನಂತರ ನಿಮ್ಮ ಕುಟುಂಬದಲ್ಲಿ ವಿವಾಹಗಳಿಗೆ, ಪಾರ್ಟಿಗಳಿಗೆ, ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತಕ್ಕಂತಹ ಯೋಗವೂ ಸಹ ಕಾಣಿಸ್ತಾ ಇದೆ. ಶುಭ ಕಾರ್ಯಕ್ರಮಗಳಿಗೆ ನೀವು ಅಟೆಂಡ್ ಆಗಲಿದ್ದೀರಿ ಅಂತ ಹೇಳ್ಬೋದು. ಮಕ್ಕಳ ವಿಷಯದಲ್ಲಿ
ಜುಲೈ 1ರಿಂದ ಜುಲೈ 7ರವರೆಗೆ ಮಕ್ಕಳಿಗೆ ಅಲರ್ಜಿಗಳು ಅಥವಾ ಸ್ವಲ್ಪ ಫೀವರ್ ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಈ ಸಮಯದಲ್ಲಿ ಅವರ ಒಂದು ಡಯಟ್ ಇರಬಹುದು, ವಾಟರ್ ಇಂಟೇಕು, ಹೈಜಿನ್ ಇವುಗಳ ಮೇಲೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಬೇಕು. ಹಾಗೆ ಜುಲೈ 8ರಿಂದ 31ರವರೆಗೆ ಮಕ್ಕಳಿಗೆ ಸಂಬಂಧಿಸಿದಂತಹ ವಿಷಯಗಳು ತುಂಬ ಎಕ್ಸಿಲೆಂಟ್ ಆಗಿರುತ್ತವೆ. ಅವರು ಆಶಿಸಿದಂತಹ ಕೆಲವೊಂದು ವಿಷಯಗಳು ನೆರವೇರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಅವರ ಡ್ರೀಮ್ಸು ಫುಲ್ಫಿಲ್ ಆಗುತ್ತವೆ. ಕೆರಿಯರ್ಗೆ ಸಂಬಂಧಿಸಿದಂತಹ ಎಜುಕೇಷನ್ಗೆ ಸಂಬಂಧಿಸಿದ ಹಾಗೆ ಒಂದು ಒಳ್ಳೆಯ ಸಪೋರ್ಟು ಸಹ ಸಿಗುತ್ತೆ. ಹೊಸ ಅವಕಾಶಗಳು, ಫೈನಾನ್ಷಿಯಲ್ ಗೈನು ಅವರ ಹೆಸರಿಂದ, ಮಕ್ಕಳ ಹೆಸರಿಂದ ಬರ್ತಕ್ಕಂತಹ ಸಾಧ್ಯತೆಗಳಿವೆ. ಈ ಸಮಯ ಮಕ್ಕಳ ವಿಚಾರದಲ್ಲಿ ತುಂಬ ಪಾಸಿಟಿವ್ ಆದಂತಹ ಡೆವಲಪ್ಮೆಂಟ್ಸನ್ನು ಸಹ ಕಾಣಬಹುದು. ಇನ್ನು ಉದ್ಯೋಗದಲ್ಲಿರ್ತಕ್ಕಂತಹವರ ವಿಚಾರವೆಂದರೆ, ಜುಲೈ ತಿಂಗಳು ಮಿಥುನ ರಾಶಿಯ ಉದ್ಯೋಗದವರು ತುಂಬ ಕೇರ್ಫುಲ್ಲಾಗಿರಬೇಕಾಗಿರ್ತಕ್ಕಂತಹ ತಿಂಗಳು. ಕಾರಣ ಏನೆಂದರೆ, ಈ ಕುಜ 12ನೇ ಸ್ಥಾನದಲ್ಲಿರೋದ್ರಿಂದ ಕೆಲಸದಲ್ಲಿ ಹೆಚ್ಚಿನ ಶ್ರಮ ಮತ್ತು ಒತ್ತಡಗಳು. ಆದರೆ ನಿಮಗೆ ಶ್ರಮಕ್ಕೆ ಬರಬೇಕಾಗಿರ್ತಕ್ಕಂತಹ ಒಂದು ರೆಕಗ್ರೇಷನ್ ಇನ್ಯಾರಿಗೋ ಸಿಗ್ತಕ್ಕಂತಹ ಸಾಧ್ಯತೆಗಳು ಸಹ ಇರುತ್ತವೆ. ಸೇಲ್ಸ್ ಟಾರ್ಗೆಟ್ನಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಸಹ ಸ್ವಲ್ಪ ನಿಮಗೆ ಪ್ರೆಸ್ಟಿಜೇಷನ್ ಎಂಬಂತಹ ಫೀಲಿಂಗ್ಸ್ ಇರ್ತದೆ. ಸೊ ಈ ಸಮಯದಲ್ಲಿ ಯಾವುದೇ ಒಂದು ಇಲ್ಲೀಗಲ್ ಕೆಲಸಗಳು, ಮ್ಯಾನೇಜ್ಮೆಂಟ್ಗೆ ಮೋಸ ಮಾಡ್ತಕ್ಕಂತಹದ್ದು, ಸುಳ್ಳು ಮಾತನಾಡ್ತಕ್ಕಂತಹದ್ದು ಇವುಗಳನ್ನು ತಪ್ಪದೇ ನೀವು ಅವಾಯ್ಡ್ ಮಾಡಬೇಕು. ಸೊ ಈ ಸಮಯ ತಾಳ್ಮೆಯಿಂದಿರಬೇಕು ಮತ್ತು ಪ್ರಾಮಾಣಿಕರಾಗಿರಬೇಕು. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಈ ತಿಂಗಳು ನಿಮಗೆ ಡಿಸಿಪ್ಲಿನ್ನು ಮತ್ತು ಹಾನೆಸ್ಟಿ ಟೆಸ್ಟ್ ಅಂತಲೇ ಹೇಳಬಹುದು. ಇನ್ನು ಮಿಥುನ ರಾಶಿಯವರ ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಯಾವ ಪ್ರಭಾವಗಳಿವೆ ಅಂದರೆ, ಜುಲೈ 2026 ಮಿಥುನ ರಾಶಿಯವರಿಗೆ ಗುರುಗ್ರಹ ನಿಮಗೆ 2ನೇ ಸ್ಥಾನದಲ್ಲಿ, ಬುಧ ಶುಕ್ರನೊಂದಿಗೆ ಮೊದಲ ವಾರ. ಸೊ ಈ ಒಂದು ಗ್ರಹ ಸ್ಥಿತಿಯಿಂದ ನಿಮ್ಮ ರಿಲೇಷನ್ಶಿಪ್ ಬಲಗೊಳ್ಳುತ್ತೆ ಅಂತ ಹೇಳಬಹುದು. ನಿಮ್ಮ ನಡುವೆ ಇರತಕ್ಕಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸ್ವಲ್ಪವಾಗಿ ಕಡಿಮೆ ಆಗುತ್ತವೆ. ಈ ಹಿಂದೆ ನಡೆದಿರ್ತಕ್ಕಂತಹ ಸಣ್ಣ ಪುಟ್ಟ ಜಗಳಗಳು ನೀವಿಬ್ಬರೂ ಸೇರಿ ಕಾಮಾಗಿ ಒಂದು ಡಿಸ್ಕಸ್ ಮಾಡಿಕೊಂಡು ಮರಳಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಕ್ಕಂತಹ ಅವಕಾಶಗಳು ಸಹ ಕಾಣಿಸ್ತಾ ಇವೆ. ಅದೇ ರೀತಿ ಈ ಸಮಯ ಯಾವುದಾದ್ರೂ ಗಿಫ್ಟ್ಗಳನ್ನು ನೀವು ಎಕ್ಸ್ಚೇಂಜ್ ಮಾಡಿಕೊಳ್ತಕ್ಕಂತಹದ್ದು, ಸರ್ಪ್ರೈಸು ಪ್ಲ್ಯಾನ್ ಮಾಡ್ಕೊಳ್ತಕ್ಕಂತಹದ್ದು, ಸ್ಪಿರಿಚುಯಲ್ ಯಾತ್ರೆಗಳು ಇಬ್ಬರೂ ಸೇರಿ ಯಾವುದಾದ್ರೂ ಟ್ರಿಪ್ಸ್ಗಳಿಗೆ ಪ್ಲ್ಯಾನ್ ಮಾಡ್ಕೊಳ್ತಕ್ಕಂತಹ ಅವಕಾಶಗಳು ಸಹ ಕೂಡಿ ಬರ್ತವೆ. ನಿಮ್ಮ ಪಾರ್ಟ್ನರ್, ವಿಶೇಷವಾಗಿ ನಿಮಗೆ ವರ್ಕಿಂಗ್ ಪಾರ್ಟ್ನರ್ ಆಗಿದ್ದಲ್ಲಿ ಅವರ ಕೆರಿಯರ್ ಮತ್ತು ಫೈನಾನ್ಸ್ನಲ್ಲಿ ಒಳ್ಳೆಯ ಒಂದು ಗ್ರೌತ್ ಸಹ ಇರುತ್ತೆ. ಇನ್ನು ಆರೋಗ್ಯ ವಿಚಾರವನ್ನು ನೋಡೋದಾದರೆ, ರವಿಗ್ರಹ ನಿಮ್ಮ ಜನ್ಮರಾಶಿಯಲ್ಲಿರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಯೋಗವನ್ನು ಏರ್ಪಡಿಸುತ್ತಾನೆ. ಇದರಿಂದ ಮುಖ್ಯವಾದ ಫಲ ಏನಂದರೆ, ಶಾರೀರಿಕವಾಗಿ ನೀವು ಎನರ್ಜೆಟಿಕ್ ಆಗಿ ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರಿ. ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗೋದ್ರಿಂದ ನೀವು ನಿಮ್ಮ ಮಾತುಗಳನ್ನು, ನಿಮ್ಮ ಐಡಿಯಾಗಳನ್ನು ಧೈರ್ಯವಾಗಿ ಸ್ಪಷ್ಟವಾಗಿ ಉಪಯೋಗಿಸ್ಕೊಳ್ತೀರಿ. ಸೋಷಿಯಲ್ ಲೆವೆಲ್ ಅಂದರೆ ಪಬ್ಲಿಕ್ನಲ್ಲಿ ನಿಮಗೆ ಒಳ್ಳೆಯ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಹೊಸ ಸ್ನೇಹಿತರು ಸಿಗ್ತಾರೆ. ದೊಡ್ಡ ರಾಜಕೀಯ ನಾಯಕರಾಗಿರಬಹುದು, ಕಲಾವಿದರಾಗಿರಬಹುದು, ಆ್ಯಕ್ಟರ್ಸು, ಇನ್ಫ್ಲೂಯೆನ್ಸ್ ವ್ಯಕ್ತಿಗಳೊಂದಿಗೆ ಪರಿಚಯ ಬೆಳೀತಕ್ಕಂತಹ ಅವಕಾಶಗಳು ಬಲವಾಗಿವೆ. ಇದರಿಂದ ಯಾವುದಾದ್ರೂ ಮುಖ್ಯವಾದಂತಹ ಕೆಲಸಗಳಿಗೆ ನೀವು ಆಯ್ಕೆಯಾಗಬಹುದು ಅಥವಾ ಮುಖ್ಯವಾದಂತಹ ಜವಾಬ್ದಾರಿಗಳು ನಿಮಗೆ ಸಿಗತಕ್ಕಂತಹ ಸಾಧ್ಯತೆಗಳು ಸಹ ಇರ್ತವೆ. ಇನ್ನು ಮಾನಸಿಕವಾಗಿ ನೋಡೋದಾದರೆ, ಈ ತಿಂಗಳಲ್ಲಿ ನೀವು ಉತ್ಸಾಹದಿಂದ ಮತ್ತು ಸೋಷಿಯಲ್ ಆಗಿ ಆ್ಯಕ್ಟಿವ್ ಆಗಿರ್ತೀರಿ. ಇನ್ನು ಬಿಸ್ನೆಸ್, ವ್ಯಾಪಾರ ನೋಡೋದಾದರೆ, ವ್ಯಾಪಾರಸ್ಥರಿಗೆ ಜುಲೈ 2026 ಎಂಬುದು ಓವರಾಲ್ ಪಾಸಿಟಿವ್ ಅಂತಲೇ ಹೇಳಬಹುದು. ಸ್ವಲ್ಪ ಸ್ಟಾಫು ಮತ್ತು ಲೇಬರ್ ಇಶ್ಯೂ ಇರಬಹುದು. ಅಂದರೆ ಈ ಸಮಯ ನಿಮ್ಮ ಸ್ಟಾಫ್ ಮತ್ತು ಲೇಬರ್ ಕೆಲವೊಂದು ಬೇಡಿಕೆಗಳನ್ನು ನಿಮ್ಮ ಮುಂದೆ ತರಬಹುದು. ನೀವು ಸಹ ಆ ಬೇಡಿಕೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅವರೊಂದಿಗೆ ಸಹಕರಿಸೋದ್ರಿಂದ, ಅಂದರೆ ಪರಿಸ್ಥಿತಿಗನುಗುಣವಾಗಿ ಅವರ ಡಿಮ್ಯಾಂಡ್ಗಳನ್ನು ಸ್ವಲ್ಪವಾದರೂ ಅಂಗೀಕರಿಸಿಕೊಳ್ಳೋದ್ರಿಂದ ಇದರಿಂದ ಏನಾಗುತ್ತೆ, ಪ್ರಾಫಿಟ್ ಮಾರ್ಜಿನ್ ಸ್ವಲ್ಪ ಕಡಿಮೆ ಆದರೂ ಸಹ ಲೇಬರ್ ಸಪೋರ್ಟ್ ನಿಮಗೆ ಹೆಚ್ಚಾಗುತ್ತೆ. ಬಿಸ್ನೆಸ್ ಗ್ರೌತ್ ಬಗ್ಗೆ ನೋಡೋದಾದರೆ, ಸಡನ್ನಾಗಿ ಯಾವುದಾದ್ರೂ ಹೊಸ ಡೀಲ್ಸು, ಹೊಸ ಪಾರ್ಟ್ನರ್ಶಿಪ್ ಆಫರ್ಸ್ ಬರಬಹುದು. ಅನೇಕ ದಿನಗಳಿಂದ ಪೆಂಡಿಂಗ್ ಇರ್ತಕ್ಕಂತಹ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಬಹುದು. ಹಳೆಯ ಅಂದರೆ ಈ ಹಿಂದಿನ ಕಂಪನಿಗಳೊಂದಿಗೆ ಟೈಅಪ್ಸು ರೀಆಕ್ಟಿವೇಟ್ ಆಗ್ತಕ್ಕಂತಹದ್ದು, ಇಂತಹಗಳಲ್ಲಿ ಬಲವಾದಂತಹ ಅವಕಾಶಗಳು ಕೂಡಿ ಬರುತ್ತವೆ. ಅಂದರೆ ಸ್ಟಾಫ್ ಸಮಸ್ಯೆಗಳಿದ್ದರೂ ಸಹ
ಬಿಸ್ನೆಸ್ ಎಕ್ಸ್ಪೆನ್ಷನ್ ಆಗುತ್ತವೆ, ನೆಟ್ವರ್ಕು ಬಲಗೊಳ್ತಕ್ಕಂತಹದ್ದು, ಪೆಂಡಿಂಗ್ ಕೆಲಸಗಳು ಕ್ಲಿಯರ್ ಆಗ್ತಕ್ಕಂತಹದ್ದು, ನಿಮಗೆ ಲಾಂಗ್ ಟರ್ಮ್ನಲ್ಲಿ ಬಲವಾದ ಫಲಗಳನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಸೊ ಟೋಟಲಿ ನೋಡೋದಾದರೆ ಜುಲೈ 2026 ಮಿಥುನ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಜೀವನದ ಬದಲಾವಣೆಗೆ ಕೆಲವೊಂದು ದೊಡ್ಡ ಅವಕಾಶಗಳು ಕೂಡಿ ಬರುತ್ತವೆ. ಇದಿಷ್ಟು ಮಿಥುನ ರಾಶಿಯವರ ಜುಲೈ ಮಾಸದ ಫಲಗಳು. ವೀಕ್ಷಕರೇ, ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.